ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಬ್ಯಾಂಗ್ಳೂರಿಂದ ಸಾಂಗ್ಲಿ ಹೋಗುವಂತಹ VRL ಟ್ರಾವೆಲ್ಸ್ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇದು AC ಸ್ಲೀಪರ್ ಬಸ್ಸು. ನಾನು ಈ ವಿಡಿಯೋದಲ್ಲಿ ಎಲ್ಲ ಇನ್ಫಾರ್ಮೇಷನ್ ಕವರ್ ಮಾಡ್ತೀನಿ. ಈ ಗಾಡಿ ನೋಡ್ಬೋದು. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಫೆಸಿಲಿಟೀಸ್ ಬಗ್ಗೆ ಹಾಗೆ ರೂಟಿಂಗ್ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಈ ಗಾಡಿ ಹೇಗಿದೆ ಅಂತ ನೀವು ಔಟ್ಸೈಡ್ ಲುಕ್ ನೋಡ್ಬೋದು. ಅವ್ರು ಇನ್ನೇನು ಹೊರಡ್ತಾ ಇದ್ದಾರೆ ಬ್ಯಾಂಗ್ಳೂರ್ ಟು ಸಾಂಗ್ಲಿಗೆ. ಇದು ಈಚರ್ ವೆಹಿಕಲ್ಲು. ಹೀಗೆ ಗಾಡಿ ಮತ್ತು ಅಲ್ಟಿಮೇಟ್ ಆಗಿದೆ. ಸೊ ನಾನಿವಾಗ ಡ್ರೈವರ್ನ ಮಾತಾಡಿಸ್ತೀನಿ, ಅವ್ರ ಹತ್ರ ಇನ್ಫಾರ್ಮೇಷನ್ ತೊಗೊಳ್ಳೋಣ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ವಿಶ್ವರಾಧ್ಯ ಹಿರೇಮಠ. ಯಾವ್ರು ಸರ್ ನಿಮ್ಮದು? ನಮ್ದು ಗದಗ ಜಿಲ್ಲಾ ಮುಂಡ್ರಿಗಿ ತಾಲೂಕು. ಗದಗ. ಓಕೆ. ಟೋಟಲ್ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಸರ್ ಡ್ರೈವಿಂಗ್? ನಮ್ದೊಂದು 6 ವರ್ಷ ಆಯ್ತು. 6 ವರ್ಷ. ಮುಂಚೆ ಎಲ್ಲಿ ಮಾಡ್ತಾ ಇದ್ರಿ ಸರ್? ಮುಂಚೆ ಬಸ್ಸಲ್ಲಿ ಓಡಿಸ್ತೀನಿ ಸರ್. ಅಂದರೆ ಲೋಕಲಲ್ಲಿ ನಿಮ್ಮೂರಲ್ಲಿ? ಓಕೆ. ಸೊ VRL ಬಂದು ಎಷ್ಟು ಟೈಮ್ ಆಯ್ತು ಸರ್? ಟೈಮ್ ಎಷ್ಟು ವರ್ಷ ಆಯ್ತು VRL ಬಂದು? 1.5 ವರ್ಷ ಆಯ್ತು. 1.5 ವರ್ಷ ಆಯಿತು. ಓಕೆ. ಸೊ ಈಗ ಈ ಬಸ್ಸು ನೀವು ಹೇಳಿದ್ರೆ ಸಾಂಗ್ಲಿ ಹೋಗುತ್ತೆ ಅಂತ, ಮಹಾರಾಷ್ಟ್ರ ಸಾಂಗ್ಲಿ ಹೋಗುತ್ತೆ ಅಂತ. ಸರ್ ಎಷ್ಟೊತ್ತಿಗೆ ಹೊರಡ್ತಾ ಇರಿ ಸರ್ ಇಲ್ಲಿಂದ? ಇಲ್ಲಿಂದ 7:30 ಐತೆ ಸರ್. 7:30ಗೆ. ಸೊ ಎಲ್ಲೆಲ್ಲಿ ಪಿಕಪ್ ಇರುತ್ತೆ ಸರ್ ಯೂಶುವಲ್ ಆಗಿ? ಆನಂದ್ರ ಸರ್ಕಲ್ ರೀ, ಓಕೆ ಓಕೆ. ಗುರುಗುಂಟೆಪಾಳ್ಯ, ಜಳಾಳಿ ಕ್ರಾಸ್, ಪೀಣ್ಯ, ಓಕೆ. ತುಮಕೂರು. ಸೊ ಎಲ್ಲ ಪಿಕಪ್ ಇರುತ್ತೆ. ಸೊ ಸಿಟಿ ಬಿಡೋತ್ತಿಗೆ ಎಷ್ಟೊತ್ತಾಗ್ಬೋದು ಸರ್? ಸಿಟಿ ಬಿಡತ್ಲೆ ಸ್ವಲ್ಪ ಹೆಚ್ಚು ಕಮ್ಮಿ 8:30 9 ಆಗುತ್ತೆ. 8:30 9. ಓಕೆ ಓಕೆ. ಸೊ ಮಾರ್ನಿಂಗ್ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ ಸರ್? 9 ಗಂಟೆ ಬೆಳಗ್ಗೆ ಮಾರ್ನಿಂಗು. ಸಾಂಗ್ಲಿ 9 ಗಂಟೆ. ಹಾಂ. ಟೋಟಲ್ ಎಷ್ಟು ಕಿಲೋಮೀಟರ್ ಸರ್ ಇಲ್ಲಿಂದ? ಇಲ್ಲಿಂದ 690 ಕಿಲೋಮೀಟರ್. 690 ಕಿಲೋಮೀಟರ್. ಸೊ ಇಬ್ರು ಶೇರಿಂಗ್ ಮಾಡ್ಕೊಂಡು ಓಡಿಸ್ತೀರಲ್ಲ ಸರ್ ಗಾಡಿ? ಓಕೆ ಸರ್. ಇವಾಗ ರೂಟ್ ಅಂತ ಬಂದರೆ ಯಾವ್ಯಾವ ರೂಟಲ್ಲಿ ಹೋಗ್ತೀರಾ ಸರ್ ಇಲ್ಲಿಂದ? ಇಲ್ಲಿಂದ ತುಮಕೂರು ಸರ. ಓಕೆ. ತುಮಕೂರು, ಚಿತ್ರದುರ್ಗ, ಓಕೆ, ದಾವಣಗೆರೆ, ಓಕೆ, ಹಾವೇರಿ, ಓಕೆ, ಹುಬ್ಳಿ, ಓಕೆ. ಹುಬ್ಳಿ ಆದ್ಮ್ಯಾಗ ಬೆಳಗಾವ್, ಬೆಳಗಾವ್ ಆದ್ಮ್ಯಾಗ ಶಂಕೇಶ್ವರ, ಹಾಂ ಹಾಂ ಹಾಂ. ಶಂಕೇಶ್ವರ ಆದ್ಮ್ಯಾಗ ಕೊಲ್ಲಾಪುರ ರೀ. ಕೊಲ್ಲಾಪುರ ಮಹಾರಾಷ್ಟ್ರ ಎಂಟ್ರ್ ಆಗ್ತೀರಾ? ಓಕೆ. ಕೊಲ್ಲಾಪುರ ಆದ್ಮ್ಯಾಗ ಸಾಂಗ್ಲಿ. ಓಕೆ. ಅದೇ ಲಾಸ್ಟ್ ಅಲ್ಲ ಸರ್? ಸಾಂಗ್ಲಿ. ಸರ್ ಆವ್ರೇಜ್ ಚಾರ್ಜಸ್ ಎಷ್ಟಿರಿ ಸರ್ ಪರ್ ಟಿಕೆಟ್? ಒಂದೊಂದು ರೇಟ್ ಇರುತ್ತೆ ಸರ್. ಅಂದರೆ ಎವ್ರಿ ಡೇ ಚೇಂಜ್ ಆಗುತ್ತೆ? ಚೇಂಜ್ ಆಗುತ್ತೆ. ಇವತ್ತಿದ್ದು ನಾಳೆ ಇರಲ್ಲ, ನಾಳೆ ಇದ್ದು ನಾಳೆ ಇರಲ್ಲ ಸರ್. ಸೊ ನಾವು ಆ್ಯಪಲ್ ಚೆಕ್ ಮಾಡ್ಕೋಬೇಕು? ನಮ್ಮ ಆ್ಯಪಲ್ಲಿ ಇದೆ ಸರ್, VRL ಆ್ಯಪ್. ಇಲ್ಲಾಂದ್ರೆ ರೆಡ್ ಬಸ್ ಅಂತ ಆ್ಯಪ್ ಇರುತ್ತೆ ಸರ್. ಓಕೆ. ಅವ್ನು ಯಾರು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲ ನಮ್ದು ಆ್ಯಪ್ ಇದೆ ಸರ್. ಓಕೆ. ನಮ್ದು ಆ್ಯಪಲ್ಲಿ ಬಗಾನ ಬುಕ್ ಮಾಡಿದ್ರೆ 20% ಡಿಸ್ಕೌಂಟ್ ಸಿಗುತ್ತೆ. ಓಕೆ ಓಕೆ. ಓವರ್ ಆಲ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್ ನಿಮಗೆ? ಸ್ಟಾಫಿಗೆ VRL ಕಡೆಯಿಂದ ಹೇಗೆ ಅನ್ಸುತ್ತೆ ನಿಮಗೆ? ಏನಂತೀರಾ VRL ಬಗ್ಗೆ? ನಮ್ಮ VRL ಸ್ಟಾಫ್ ಚೆನ್ನಾಗಿದೆ ಸರ್. ಫೆಸಿಲಿಟಿ ಚೆನ್ನಾಗಿದೆ? ಫೆಸಿಲಿಟಿ ಚೆನ್ನಾಗಿದೆ ಸರ್. ಓಕೆ. ಯಾರ್ದು ಕಿರಿಕಿರಿ ಏನಿಲ್ಲ ಸರ್. ಓಕೆ. ಅಂದರೆ ನೀವು ತಿಂಗಳಿಗೆ ಎಷ್ಟು ಟ್ರಿಪ್ ಹೊಡಿಬೇಕು ಸರ್ ಅಂದಾಜು ಸಾಂಗ್ಲಿಗಾದ್ರೆ? ಕಿಲೋಮೀಟರ್ ಸರ್ ನಮ್ದು. ಕಿಲೋಮೀಟರ್ ಲೆಕ್ಕ? ಅಂದರೆ ತಿಂಗಳಿಗೆ ಇಷ್ಟು ರೂಟ್ ಅಂತ ಏನಿಲ್ಲ? ಏನಿಲ್ಲ ಸರ್. ಅವ್ರು ಯಾವ ಕಡೆಗೆ ಹೆಸರು ಆ ಕಡೆಗೆ ಹೋಗ್ಬೇಕು ಸರ್. ಓಕೆ. ಇದೇ ಫಿಕ್ಸ್ಡ್ ಅಂತ ಏನಿಲ್ಲ ಸರ್ ನಿಮಗೆ? ಎಲ್ಲ ಕಡೆಗೆ ಆಲ್ರೌಂಡ್ ಸರ್. ಓಕೆ. ಆಲ್ರೌಂಡ್ ಹೋಗ್ತೀವಿ. ಈಗ ಹೊಸ ರೂಟ್ ಬರುತ್ತೆ ಅನ್ಕೊಳ್ಳಿ. ಈಗ ನಿಮ್ಮದು ಬಿಜಾಪುರ ಸೈಡು ಹೋಮ್ ಟೌನು, ಈ ನಾರ್ತ್ ಕರ್ನಾಟಕ ಸೈಡು. ಈಗ ಮ್ಯಾಂಗ್ಳೂರೆಲ್ಲ ಹೋದ್ರೆ ನಿಮ್ಗೆ ಹೇಗೆ ಅನ್ಸುತ್ತೆ ಸರ್ ಸ್ಟಾರ್ಟಿಂಗ್ಗೆ ಹೋದ್ರೆ? ಕೇಳ್ಕೊಂತ ಹೋಗ್ತೀವಿ ಸರ್ ಡ್ರೈವರ್ನ. ಅಂದರೆ ಫಸ್ಟು ಸ್ವಲ್ಪ ಸ್ವಲ್ಪ ಕಷ್ಟ ಆಗತ್ತೆ ಸರ್. ಓಕೆ. 1 ಸತಿ ಹೋದ್ಮ್ಯಾಗ ಗೊತ್ತಾಗತ್ತೆ ಸರ್ ನಮ್ಗೆ. ಓಕೆ ಓಕೆ ಓಕೆ. ಸರ್ ಇವಾಗ ಸಾಂಗ್ಲಿಗೆ ರೋಡೆಲ್ಲ ಹೇಗಿದೆ ಸರ್? ಈಗ ಮಳೆಗಾಲ ಇದೆ, ರೂಟ್ ಎಲ್ಲ ಹೇಗಿದೆ ಸರ್ ರೋಡ್ಗಳು? ಬೆಳಗಾವ್ ತನಕ ಚಲೋ ಐತೆ ಸರ್. ಓಕೆ. ಅಲ್ಲಿಂದ ಕೊಲ್ಲಾಪುರ ಮಠ ಮತ್ತೆ ಕೆಟ್ಟೈತೆ ಸರ್. ಓಕೆ. ಅಲ್ಲಿಂದ ಮತ್ತೆ ಸಾಂಗ್ಲಿಂದ ಸಿಂಗಲ್ ರೋಡ್ ಸರ್. ಕೊಲ್ಲಾಪುರ ಸಿಂಗಲ್ ರೋಡ್. ಇಲ್ಲಿಂದ ಡಬಲ್ ರೋಡ್ ಇಲ್ಲ? ಇಲ್ಲಿಂದ ಡಬಲ್ ರೋಡ್ ಅಲ್ಲಿ ತನ ಇಲ್ಲ ಸರ್. ಓಕೆ ಓಕೆ. ಸೊ ಸ್ವಲ್ಪ ರಿಸ್ಕ್ ಅನ್ಸುತ್ತೆ? ರಿಸ್ಕ್ ಅನ್ಸುತ್ತೆ. ಅಂದರೆ ಆನ್ ಟೈಮ್ ರೀಚ್ ಆಗ್ತಾರೆ ಸರ್? ಆವರೇಜ್ ವೇರಿಯೇಷನ್ ಆಗುತ್ತೆ ಸರ್ ಟೈಮ್ ಎಲ್ಲ? ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಲೇಟ್ ಆಗುತ್ತೆ. ಓಕೆ ಓಕೆ. ಸರ್ ಇದು ಪ್ಯಾಸೆಂಜರ್ ಕೆಪಾಸಿಟಿ ಏನು ಸರ್ ಈ ಬಸ್ಸು? 36 ಸೀಟ್. 36. ಓಕೆ ಸರ್. ಓಕೆ. ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್. ಓಕೆ. ಸೊ ನಾನಿವಾಗ ಈ ಬಸ್ಸಿನ ಒಂದು ಫೆಸಿಲಿಟೀಸ್ನ ತೋರಿಸ್ತೀನಿ. ನಾನು ಮುಂಚೆನೇ ಹೇಳಿದಾಗೆ ಈ ಬಸ್ಸು ಹೊಸದಾಗಿ ಲಾಂಚ್ ಮಾಡಿರೋಂಥ ಬಸ್ಸು, AC ಸ್ಲೀಪರ್ ಬಸ್ಸು. ಬ್ಯಾಂಗ್ಳೂರ್ ಟು ಸಾಂಗ್ಲಿ ಹೋಗುತ್ತಿದ್ದು. ಇನ್ನೇನು ಹೊರಡ್ತಾರೆ, ನೀವು ಇಲ್ಲಿ ನೋಡ್ಬೋದು ಮೇಲ್ಗಡೆ ಎಲ್ಲ ನೋಡಿ ನೀಟಾಗಿದೆ. ಇದು ಸಿಂಗಲ್ ಸೈಡು. ನೀವು ಈ ಸೈಡ್ ಬಂದರೆ ಡಬಲ್ ಸೈಡ್ ಇದೆ ನೋಡಿ. ಸೊ ನಾನು ಇನ್ನೊಬ್ಬರು ಡ್ರೈವರ್ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೀನಿ. ಅವ್ರ ಹತ್ರ ಕೂಡ ಇನ್ಫಾರ್ಮೇಷನ್ ತೊಗೊಳೋಣ, ಯಾಕೆಂದರೆ ಇಬ್ಬರು ಶೇರಿಂಗ್ ಮಾಡ್ಕೊಂಡು ಗಾಡಿ ಓಡಿಸ್ತಾರೆ. ಇದು ಲಾಂಗ್ ರೂಟ್ ಆಗಿರೋದ್ರಿಂದ. ಹಾಯ್ ಸರ್. ಹಾಯ್ ಸರ್. ಸರ್ ನಿಮ್ಮ ಹೆಸರು? ನನ್ನ ಹೆಸರು ನೀಲಪ್ಪ ಅಂತ. ಯಾವ್ರು ಸರ್ ನಿಮ್ಮದು? ನಮ್ಮದು ಗದಗ ಡಿಸ್ಟಿಕ್ ಸರ್. ಗದಗ. ಓಕೆ.
ಸೊ ಎಷ್ಟು ವರ್ಷ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್ ಡ್ರೈವಿಂಗು? ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂತಂದ್ರೆ ಸರ್ ಒಂದು 8 ವರ್ಷ ಆಯ್ತು ಸರ್. 8 ವರ್ಷ ಎಲ್ಲ ಓಡಿಸಿ ಆದ್ಮೇಲೆ ಓಕೆ. 8 ವರ್ಷ ಆಯ್ತು. ಇಲ್ಲಿ ಬಂದು 2 ವರ್ಷ ಆಯ್ತು ಸರ್. VRL ಅಲ್ಲಿ 2 ವರ್ಷ. ಇಲ್ಲಿ ಮುಂಚೆ ಏನು ಲಾರಿನ ಸರ್ ಅಥವಾ ಬಸ್ಸೇ ಓಡಿಸಿದ್ರು? ಲಾರಿ ಓಡಿಸ್ತಿದ್ದೆ ಸರ್ ನಾನು. ಸೊ ಹೇಗನ್ಸು ಸರ್ ಶಿಫ್ಟ್ ಲಾರಿಯಿಂದ ಬಸ್ಸಿಗೆ? ಅಲ್ಲಿಗೆ ಇಲ್ಲಿಗೆ ಬಹಳ ವ್ಯತ್ಯಾಸ ಇದೆ ಸರ್. ಓಕೆ. ಅಲ್ಲಿಗೆ ಇಲ್ಲಿಗೆ ಕಂಪೇರ್ ಮಾಡಿದ್ರೆ ಇದು ಬಹಳ ಬೆಟರ್. ಓಕೆ. ಲಾರಿ ಹಾರ್ಡ್ ಎಲ್ಲರೂ ಅದನ್ನೇ ಹೇಳ್ತಾರೆ. ಸ್ವಲ್ಪ ಉತ್ತಮ. ಓಕೆ. ಲಾರಿಲಿ ಎಲ್ಲೆಲ್ಲಿ ಹೋಗಿರಿ ಸರ್? ಲೋಕಲ್ ಅಥವಾ ನಾವು ಆ ಕಡೆ ಎಲ್ಲ ತಮಿಳ್ನಾಡು, ಚೆನ್ನೈ, ಓಕೆ, ಆ ಕಡೆ ಸೂರತ್, ಓಕೆ, ಇಂಟರ್ ಸ್ಟೇಟ್ ಲಾರಿ. ಓಕೆ ಓಕೆ. ಅಲ್ಲ ಆದ್ಮೇಲೆ ಸುಮ್ನೆ ಮಳೆಗಾಲ ಟೈಮು ಬೇರೆ ಬೇರೆ ಕಡೆ ಇರ್ತೀವಿ, ಮನೆ ಸರಿಯಾಗಿ ಹೋಗಕ್ ಆಗಲ್ಲ. ಹೌದು. ಆ ಒಂದು ಕಾರಣಕ್ಕೆ ಒಂದೆಲ್ಲ ಚೆನ್ನಾಗಿರೋ ಕಂಪ್ನಿ ಹುಡ್ಕೊಂಡು ಒಂದ್ ಕಡೆ ಸೆಟ್ ಆಗೋಣ, ಓಕೆ, ಆ ಒಂದು ಉದ್ದೇಶಕ್ಕೆ ಓಕೆ ಓಕೆ ಬಸ್ಸಿಗೆ ಬಂದ್ರೆ ಸರ್. ಈಗ ಡ್ರೈವಿಂಗ್ ಫೀಲ್ಡ್ ಹೆಂಗ್ ಆಯ್ಕೆ ಮಾಡ್ಕೊಂಡ್ರಿ ಸರ್ ನೀವು? ಅಂದ್ರೆ ಹೇಗೆ ಈ ಫೀಲ್ಡಿಗೆ ಬಂದ್ರಿ? ಅದು ಏನು ಆತರ ಹೇಳ್ಬೇಕಂತಂದ್ರೆ ಸರ್, ಅದು ಅಟ್ರಾಕ್ಷನ್. ಓಕೆ. ನೋಡ್ತಾ ನೋಡ್ತಾ ಓಕೆ. ಅಟ್ರಾಕ್ಷನ್ ಆದ್ಮೇಲೆ ಹಂಗೆ ಬರ್ತಾ ಬರ್ತಾ ಕಲಿತಾ ಓಕೆ, ಅಲ್ಲೇ ಹೋಗ್ಬೇಕು, ಅದ್ರಲ್ಲೇ ಕಲಿಬೇಕು ಅಂತ ಓಕೆ, ಒಂದು ಇದು ಬಂತು. ಅದ್ರಲ್ಲಿಂದ ನಾವು ಡ್ರೈವಿಂಗ್ ಫೀಲ್ಡಿಗೆ ಎಂಟರ್ ಆದ್ವು. ಹಾಂ ಹಾಂ ಹಾಂ. ಮತ್ತೆ ಬೇರೆ ಕೆಲಸ ನಾವು ಮಾಡಕ್ ಬರಲ್ಲ, ಓಕೆ, ಸೆಟ್ಟುನು ಆಗಲ್ಲ. ಓಕೆ. ಈಗ ಇಲ್ಲಿ ಬಂದ್ಮೇಲೆ ಇದನ್ನ ಬಿಟ್ಟು ಬೇರೆ ಕಡೆ ಹೋದ್ವಿ ಅಂದ್ರೆ ನಮ್ಗೆ ಅಡ್ಜಸ್ಟ್ ಆಗಲ್ಲ ಸರ್. ನಮ್ಗೆ ಹೌದು. ಆ ಒಂದು ಕಾರಣಕ್ಕೆ ಇದ್ರಲ್ಲೇ ಬಂದ್ಬಿಟ್ಟಿದೀವಿ, ಇದ್ರಲ್ಲೇ ಹೋಗೋಣ ಅಂತ ಸುಮ್ಮನೆ ಇಲ್ಲೇ ಮಾಡ್ತಾ ಇದ್ದೀವಿ. ಓಕೆ. ಸೊ VRL ಬಗ್ಗೆ ಏನನ್ಸುತ್ತೆ ಸರ್? ಹೊಸ ಹೊಸ ಗಾಡಿಗಳು ಬರ್ತಾ ಇದಾವೆ, ಹೇಗನ್ಸುತ್ತೆ ಸರ್? ಒಳ್ಳೆ ಕಂಪ್ನಿ, ಓಕೆ, ಒಳ್ಳೆ ಸ್ಯಾಲರಿ ಇದೆ, ಹಾ, ಒಳ್ಳೆ ಹಾ. ಸ್ಟಾಫ್, ಒಳ್ಳೆ ಮ್ಯಾನೇಜರ್ಸ್, ಒಳ್ಳೆ ಓನರ್ಸ್, ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ. ಓಕೆ. ಅವ್ನು ಚೆನ್ನಾಗಿ ನೋಡ್ಕೋತಾರೆ. ಹಾಂ ಹಾಂ ಹಾಂ. ಒಳ್ಳೆ ಒಳ್ಳೆ. ಅಲ್ಲಿ ಯೂಶುವಲ್ ಆಗಿ ಇದು ಹೊಸ ಗಾಡಿ ಅಲ್ಲ ಸರ್? ಮುಂಚೆ ಯಾವ್ದು ಓಡಿಸ್ತೀರಿ ಸರ್? ನಾವು ಇಲ್ಲೇ ಮುಂಚೆ ಒಂದು ವೈಟ್ ಗಾಡಿ ಇತ್ತು ಸರ್. ಓಕೆ. ಅವಾಗ ತಾನೇ ಬಂದಿದ್ವಲ್ಲ, ಓಕೆ, ಅವಾಗ ಹೊಸ ಗಾಡಿ ಯಾರಿಗೂ ಕೊಡಲ್ಲ. ಫಸ್ಟ್ ಅಪಾಯಿಂಟ್ ಆದ್ಮೇಲೆ ಕಂಪ್ನಿ ಬಂದ್ಮೇಲೆ ಓಕೆ, ಯಾರಿಗೂ ಕಂಡೀಷನ್ ಇರೋ ಹೊಸ ಗಾಡಿ, ಎಲ್ಲ ಕಂಡೀಷನ್ ಇರೋದೇ, ಓಕೆ, ಬಟ್ ಇಂತ ಹೊಸ ಹೊಸ ಗಾಡಿ ಕೊಡಲ್ಲ. ಓಕೆ, ಈಗ ಬೇರೆ ಬೇರೆ ಕಡೆ ಓಡಿಸ್ಕೊಂಡ್ ಬಂದಿರ್ತಾರೆ, ಓಕೆ, ಲಾರಿ ಓಡಿಸಿರ್ತಾರೆ, ಟ್ರ್ಯಾಕ್ಟರ್ ಓಡಿಸಿರ್ತಾರೆ, ಟ್ರ್ಯಾಕ್ಸ್ ಓಡಿಸಿರ್ತಾರೆ. ಹಾಂ ಹಾಂ ಈ ಹಾಂ. ಬಸ್ ಕೊಟ್ಟು ಗಟ್ಲೆನ ಅವ್ರಿಗೆ ಏನಾಗುತ್ತೆ, ಬ್ಯಾಲೆನ್ಸ್ Sudden balance ಆಗಲ್ಲ. ಪ್ಯಾಸೆಂಜರ್ ಬೇರೆ ಇರ್ತಾರೆ. ಹೌದು. ಆ ಒಂದು ಉದ್ದೇಶಕ್ಕೆ ಸ್ವಲ್ಪ ಅವ್ರಿಗೆ ಟ್ರಯಲ್ ಅಂತ ಕಳಿಸ್ತಾರೆ. ಒಂದು 30 ದಿನ, ಓಕೆ, 20-25 ದಿನ ಟ್ರಯಲ್ ಕಳಿಸ್ತಾರೆ ಅವ್ರಿಗೆ. ಓಕೆ. ಆ ಟ್ರಯಲ್ ಆದ್ಮೇಲೆ ಅವ್ರು ಸ್ವಲ್ಪ ರೂಟ್ ಅದ್ರ ಬಗ್ಗೆ ನಾಲೆಜ್ ಬರ್ಲಿ ಅಂತ ಕಳಿಸ್ತಾರೆ. ಹಾಂ ಹಾಂ ಹಾಂ. ಅದಾದ್ಮೇಲೆ ಅವ್ರ ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಬೇರೆ ಇಲ್ಲೇ ಲೋಕಲ್ ಗಾಡಿ ಕೊಡ್ತಾರೆ. ಓಕೆ, ಬೆಂಗಳೂರು, ಹುಬ್ಳಿ, ಓಕೆ, ಬೆಂಗಳೂರು, ಧಾರವಾಡ, ಓಕೆ, ಲೋಕಲ್ ಕೊಡ್ತಾರೆ. ಓಕೆ, ಲೋಕಲ್ ಕೊಟ್ಟು ಅವ್ರಿಗೆ ಸ್ವಲ್ಪ ಬ್ಯಾಲೆನ್ಸ್ ಅಂತ ಬರುತ್ತೆ, ಅಂದ್ರೆ ಕಂಫರ್ಟ್ ಆಗಿ ಅವರು ಇದಾಗುತ್ತೆ, ಓಕೆ. ಬಸ್ ಹೆಂಗೆ ಏನು ಅಂತ ಗೊತ್ತಾಗುತ್ತೆ ಅವ್ರಿಗೆ. ಹಾಂ ಹಾಂ ಹಾಂ. ಆದ್ಮೇಲೆ ಈಗ ಮುಂಬೈ ಲಾಂಗ್ ರೂಟ್ ಕೊಡ್ತಾರೆ. ಲಾಂಗ್ ರೂಟ್ ಕೊಡ್ತಾರೆ ಸರ್. ಈಗ ತುಂಬಾ ಜನ ನಾನು ಕೇಳ್ತಾರೆ, ಈಗ VRL ಅಲ್ಲೇ ಈಗ ಜಾಬ್ ಇದೆ ಅಂತ ಕೇಳ್ತಾರೆ. ಹಾ. ಈಗ ಜಾಬ್ ಸೆಲೆಕ್ಷನ್ ಪ್ರೊಸೀಜರ್ ಅಂತ ಬಂದ್ರೆ ಯಾವ ತರ ಇರುತ್ತೆ ಸರ್? ಈಗ ಹೊಸಬ್ರಿಗೆ ಅಂದ್ರೆ ಏನ್ ಅಡ್ವೈಸ್? ಈಗ ಒಬ್ರು ಅಪ್ಲೈ ಮಾಡ್ಬೇಕು ಅಂದ್ರೆ ಯಾವ ತರ ಪ್ರೊಸೀಜರ್ ಇರುತ್ತೆ ಇಲ್ಲ ಸರ್? ಸರ್, ಬನ್ನಿ ಹುಬ್ಳಿಗೆ ಭೇಟಿ ನೀಡಿ, ಆಧಾರ್ ಕಾರ್ಡ್ ಅವ್ರದ್ದು ಒರಿಜಿನಲ್ DL ತಗೊಂಬನ್ನಿ. ಓಕೆ. ನಿಮ್ದು ಆಧಾರ್ ಕಾರ್ಡ್ ಅಲ್ಲಿ ಏನಿರುತ್ತೆ ಓಕೆ. ಗ್ರೂಪ್ ಎಲ್ಲ ಸ್ಕೂಲ್ ಅಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಅಲ್ಲೂ ಸೇಮ್ ಹೆಸರು, ಅಡ್ರೆಸ್, ಓಕೆ, ನೇಮ್ ಎಲ್ಲ ಸೇಮ್ ಇರಬೇಕು. ಓಕೆ. ಬಂದು ಭೇಟಿಯಾಗಿ ಅವ್ರು ಹೇಳ್ತಾರೆ, DL ಆಗಿ ಕಂಪಲ್ಸರಿ 3 ವರ್ಷ 4 ವರ್ಷ ಆಗಿರ್ಲೇಬೇಕು. DL ವ್ಯಾಲಿಡಿಟಿ 4 ವರ್ಷ ಆಗಿರ್ಬೇಕು. 4 ವರ್ಷ ಮುಗಿದಿರ್ಲೇಬೇಕು. ಓಕೆ. ಬಂದು ಅವ್ರು ಭೇಟಿ ಆದ್ರೆ ಅವ್ರು ಹೇಳ್ತಾರೆ, ಓಕೆ. ಅವ್ರು ಅಲ್ಲಿ ಟ್ರಯಲ್ ತಗೋತಾರೆ. ಅವ್ರು ಟ್ರಯಲ್ ಅಲ್ಲಿ ಪಾಸ್ ಆದ್ರೆ ಅವ್ರ ನೆಕ್ಸ್ಟ್ ಪ್ರೊಸೀಜರ್ ಅವ್ರು ಹೇಳ್ತಾರೆ ಅಲ್ಲಿ. ಓಕೆ. ಅಲ್ಲಿ ನಮ್ ಸರ್ ಇರ್ತಾರೆ, ಜಗದೀಶ್ ಸರ್ ಅಂತ ಇರ್ತಾರೆ, ಓಕೆ, ನವೀನ್ ಸರ್ ಅಂತ ಇರ್ತಾರೆ. ಅವ್ರು ಹೇಳ್ತಾರೆ, ಓಕೆ, ಅವ್ರು ಹೇಳಿ ಯಾವ ತರ ನೀವು ಬರ್ಬೇಕು, ಯಾವ ತರ ಕ್ಲಾಸ್ ತಗೋಬೇಕು ಓಕೆ, ಎಲ್ಲ ಹೇಳ್ತಾರೆ. ಅದಾದ್ಮೇಲೆ ಬ್ಲಡ್ ಚೆಕ್ಅಪ್ ಇರುತ್ತೆ, ಓಕೆ, ಕಣ್ ಟೆಸ್ಟ್ ಇರುತ್ತೆ, ಓಕೆ, ಅದಾದ್ಮೇಲೆ ಮೆಡಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್ ಇರುತ್ತೆ. ಓಕೆ. ಅದಾದ್ಮೇಲೆ ಇನ್ಶೂರೆನ್ಸ್ ಎಲ್ಲ ಮಾಡಿಸ್ತಾರೆ ಫಸ್ಟ್ ಗೆ ಹೋದ್ಬಿಟ್ಲೆ. ಒಳ್ಳೆ ಇದೆ ಫೆಸಿಲಿಟೀಸ್. ಸೊ ನೀವ್ ಹೇಳ್ತಾ ಇರೋದು ಇಂಟರ್ವ್ಯೂ ಎಲ್ಲ ಬಂದು ಅಲ್ಲೇ ಆಗದ ಸರ್? ಮುಗಿದ್ಮೇಲೆನೆ. ಅಲ್ಲ, ಹುಬ್ಳಿನಲ್ಲಿ, ಬೆಂಗಳೂರಲ್ಲಿ ಆಗಲ್ಲ? ಇಲ್ಲ ಸರ್, ಇಲ್ಲ. So, ಮೇನ್ ಬ್ರಾಂಚ್ ಅಲ್ಲೇ ಇರೋದು. ಸೊ ಇಂಟರ್ವ್ಯೂ ಎಲ್ಲ ಬಂದ್ರೆ ಹುಬ್ಳಿಗೆ ಹೋಗ್ಬೇಕು ನಾವು? ಏನೇ ಆದ್ರೂ ಹುಬ್ಳಿನೇ ಮೇನ್ ಬ್ರಾಂಚ್. ಓಕೆ. ಅದಾದ್ಮೇಲೆ ಬೆಂಗಳೂರಿಗೆ ನಮ್ದು ಅಪಾಯಿಂಟ್ ಮಾಡ್ಕೊಂಡ್ಮೇಲೆ ಈ ತರ ಗಾಡಿ ಎಲ್ಲ ಓಡಿಸೋದು. ಆಮೇಲೆ ಅದಾದ್ಮೇಲೆ ನಿಮ್ಗೆ ಟ್ರೈನಿಂಗ್ಸ್ ಎಲ್ಲ ಇರುತ್ತೆ? ಇರುತ್ತೆ ಸರ್. ಒಂದ್ 3 ದಿನ ಡೇ ಇರುತ್ತೆ, 3 ದಿನ ಡೇ ಕ್ಲಾಸ್ ಇರುತ್ತೆ, 3 ದಿನ ನೈಟ್ ಕ್ಲಾಸ್ ಇರುತ್ತೆ. ಓಕೆ. ಅದಾದ್ಮೇಲೆ ನಮ್ಮ ನೈಟ್ ಟ್ರಯಲ್ ಕರ್ಕೊಂಡು ಹೋಗ್ತಾರೆ, ಡೇ ಟ್ರಯಲ್ ಕರ್ಕೊಂಡು ಹೋಗಿರ್ತಾರೆ ಫಸ್ಟ್ ಗೆ. ಓಕೆ. ಕ್ಲಾಸ್ ಎಲ್ಲ ಮುಗಿದ್ಮೇಲೆ ಮತ್ತೆ ನೈಟ್ ಟ್ರಯಲ್ಗೂ ಕರ್ಕೊಂಡು ಹೋಗ್ತಾರೆ. ಓಕೆ. ಸೊ ಎಲ್ಲ ಗಾಡಿ ಓಡಿಸಿದ್ರೆ ಮಾತ್ರ ಗಾಡಿ ಕೊಡ್ತಾರೆ, ಓಕೆ. ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಮತ್ತೆ ಸ್ವಲ್ಪ ದಿನ ಟೈಮ್ ಕೊಡ್ತಾರೆ ನಮ್ಗೆ, ಮತ್ತೆ ನೋಡ್ಪಾ ಇನ್ನೊಂದ್ ಸ್ವಲ್ಪ ಟ್ರೈನಿಂಗ್ ತಗೊಂಡ್ ಬಾ ಅಂತ. ಓಕೆ. ಅದಾದ್ಮೇಲೆ ಮತ್ತೆ ತಗೋತಾರೆ. ಓಕೆ. ಸೊ ಎಲ್ಲ ಟ್ರೈನಿಂಗ್ ಆದ್ಮೇಲೆ ಅವರು ಫೈನಲ್ ಮಾಡೋದು? ಓಕೆ, ಓಕೆ. ಟೆಸ್ಟಸ್ ಎಲ್ಲ ತುಂಬಾ ಇರುತ್ತೆ ಅಲ್ಲಿ? ಇಲ್ಲ, ಇರುತ್ತೆ. ಓಕೆ, ಎಲ್ಲ ಗಾಡಿ ಯಾವ ತರ ಓಡಿಸ್ಬೇಕು, ಓಕೆ, ನೈಟ್ ಅಲ್ಲಿ ಯಾವ ತರ ಓಡಿಸ್ಬೇಕು, ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು, ಓಕೆ, ಎಲ್ಲ ಹೇಳ್ಕೊಡ್ತಾರೆ ಕ್ಲಾಸ್ ಅಲ್ಲಿ. ಓಕೆ. ನಿಧಾನ ಇರ್ಬೇಕು, ಏನು ಅವಸರ ಇಲ್ಲ. ನಾವು ಪೇಷನ್ಸ್ ಇದ್ದು ಕಲಿಬೇಕೆಲ್ಲ ಒನ್ ಬೈ ಒನ್. ಕಲಿಬೇಕು. ಇದ್ರಲ್ಲಿ ಎಷ್ಟು ಕಲಿತ್ರು ಕಮ್ಮಿನೇ ಸರ್. ಹೌದು. ಆ ಒಂದು ಕಾರಣಕ್ಕೆ ಅವ್ರು ಎಷ್ಟು ಹೇಳಿದ್ರು ನಾವು ಏನು ಬೇಜಾರಾಗಲ್ಲ, ಇನ್ನು ತಿಳ್ಕೊಬೇಕಂತ ಆಸಕ್ತಿ ಜಾಸ್ತಿ ಬರುತ್ತೆ. ಸೊ ಚೆನ್ನಾಗಿರುತ್ತೆ ಟ್ರೈನಿಂಗ್ಸ್ ಎಲ್ಲ?
ಚೆನ್ನಾಗಿರುತ್ತೆ ಸೊ ನೀವು ಓಲ್ವೋಸ್ ಎಲ್ಲ ಓಡಿಸಿದ್ದೀರಾ ಸರ್ ಅಥವಾ ಇನ್ನೂ ಇಲ್ಲ ಸರ್ ಓಲೋಗಿ ಇನ್ನೂ ಗಾಡಿ ಇದಾರೆ ಡ್ರೈವರ್ ಹಾಂ ಹಾಂ ಇನ್ನೂ ಬರ್ತಾ ಇದೆ ಗಾಡಿ. ಸೊ ನೀವು ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಹೋಗುತ್ತೆ ಸರ್. ಓಕೆ ಸರ್. ಈಗ ನೀವು ಮುಂಚೆ ಈಗ ಎಕ್ಸಾಂಪಲ್ ಏನಂದ್ರೆ ಹಳೆ ಗಾಡಿ ಓಡಿಸ್ತಿರ್ತೀರ, ಅಶೋಕ್ ಲೈಲ್ಯಾಂಡ್ ಬೇರೆ ಗಾಡಿಗಳು, ಹಾಂ ಸರ್. ಈಗ ಈಚರ್ ವೆಹಿಕಲ್ಸ್ ಇರುತ್ತೆ. ಹಾಂ ಸರ್. ಸೊ ಅದ್ರ ಡಿಫ್ರೆಂಟ್ ವೇರಿಯೇಷನ್ ಇರುತ್ತೆ ಇಲ್ಲ ಪ್ರತಿಯೊಂದು. ಸರ್, ಆ ಗಾಡಿ ಓಡಿಸುವಾಗ ಆ ಗಾಡಿ ಮಜಾನೇ ಬೇರೆ ಇರುತ್ತೆ. ಓಕೆ. ಈ ಗಾಡಿ ಬಂದ್ಮೇಲೆ ಈ ಗಾಡಿ ಮಜಾನೇ ಬೇರೆ ಇರುತ್ತೆ. ಅಲ್ಲ ಸರ್, ಅಂದ್ರೆ ಸ್ವಲ್ಪ ಕಂಪೇರ್ ಮಾಡಕ್ಕಾಗಲ್ಲ, ಯಾಕಂದ್ರೆ ಇದು ಹೊಸ ಮಾಡಲ್ ಅಲ್ಲ. ಹೌದು. ಸ್ವಲ್ಪ ಮತ್ತೆ ಹೈಕ್ ಮಾಡ್ತಾರೆ, ಏನೋ ಸಿಸ್ಟಮ್ ಎಲ್ಲ ಚೇಂಜ್ ಮಾಡ್ತಾರೆ. ಅಂದ್ರೆ ಹೇಗೆ ತಿಳ್ಕೊತೀರಾ ಸರ್ ಟ್ರೈನಿಂಗ್ಸ್ ಅಂತ ಎಲ್ಲ? ಕೊಡ್ತಾರೆ ಸರ್, ಅವರೆಲ್ಲ ಹಾ. ಕೊಡ್ತಾರೆ. ಸೊ ಈಚರ್ ಅದರಿಂದನೇ ಕೊಡ್ತಾರೆ ಅಥವಾ ಕಂಪ್ನಿಯಿಂದ? ಸರ್ ಪ್ರತಿಯೊಂದು ಗಾಡಿನೂ ಪ್ರತಿಯೊಂದು ಡ್ರೈವರ್ ಬಂದ್ಮೇಲೆ ಒಂದ್ ಸ್ಟೆಪ್ Okay. ಮೇಲೆ ಹೋಗ್ಬೇಕಂದ್ರೆ ಓಕೆ. ಅವರು ಸಿಸ್ಟಮ್ ಬಗ್ಗೆ ಅಪ್ಡೇಟ್ ಮಾಡಿ ಅವ್ರ ಕೈಲಿ ಗಾಡಿ ಕೊಡೋದು, ಓಕೆ. ಹಂಗೆ ಕೊಡೋದಿಲ್ಲ. ಸೊ ಟ್ರೈನಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದು ಸರ್, ಚೆನ್ನಾಗಿದೆ. VRL ಕಡೆಯಿಂದನೂ ಒಳ್ಳೆ ಫೆಸಿಲಿಟೀಸ್ ಇದೆ. ಒಳ್ಳೆ ಇದೆ ಸರ್. ಓಕೆ ಸರ್, ಓಕೆ. ಸರ್ ಇದು ಹೊಸ ಗಾಡಿ ಅಲ್ಲ ಸರ್, ಫೆಸಿಲಿಟೀಸ್ ತೋರಿಸ್ಬೋದು ಸರ್? ಫೆಸಿಲಿಟಿ ಬನ್ನಿ ಸರ್ ನೋಡೋಣ. ಓಕೆ. ನೋಡಿ ಸರ್, ಬೆಡ್ಡಿಂಗ್ ಇದೆ, ಬೆಡ್, ಬ್ಲಾಂಕೆಟ್, ಚಾರ್ಜರ್ ಕೊಡ್ತೀವಿ ಸರ್. ಓಕೆ. ಮತ್ತೆ ಎಲ್ಲ ಕರ್ಟನ್ ಗಿಟನ್ ಎಲ್ಲ ನೋಡಿ ಎಷ್ಟು ನೀಟಾಗಿ ಗಾಡಿ ವಾಶ್ ಮಾಡಿರ್ತಾರೆ. ಓಕೆ. ಎಲ್ಲಿ ಏನು ಒಂಥರ ಒಂದು ಈಟು ಗಲೀಜ್ ಕಾಣಿಸಲ್ಲ ನಿಮ್ ಗಾಡಿ. ಅಂದ್ರೆ ಗಾಡಿ ಫುಲ್ ಇನ್ಸ್ಪೆಕ್ಷನ್ ಆಗಿನೇ ಹೊರಡೋದಲ್ಲ ಸರ್? ಹೌದು, ಪ್ರತಿ ದಿನ ಪ್ರತಿ ರೂಟಿಗೆ ಹೋದ ತಕ್ಷಣನೇ ಹಾ ಹಾ ಹಾ. ಪಾರ್ಕಿಂಗ್ ಅಲ್ಲಿ ಗಾಡಿ ಮುಟ್ತಂದ್ರೆ ಓಕೆ. ಎಲ್ಲ ಗಾಡಿ ಎಲ್ಲ ಕ್ಲೀನ್ ಮಾಡ್ತಾರೆ. ಓಕೆ. ಬ್ಲಾಂಕೆಟ್ ಎಲ್ಲ ನೀಟಾಗಿ ಇದು ಮಾಡ್ತಾರೆ. Okay. ಕರೆಕ್ಟ್ ಆಗಿ ದಿನ ವಾಶ್ ಮಾಡ್ತಾರೆ ಎಲ್ಲ ಗಾಡಿನ. ಓಕೆ. ಹೊರಗೆ ಒಳಗೆ ಏನಾದ್ರೂ ಹಾ ಹಾ ಹಾ. ಎಲ್ಲ ನೀಟಾಗಿ ವಾಶ್ ಆದ್ಮೇಲೆನೆ ಗಾಡಿನ ಇನ್ಸ್ಪೆಕ್ಷನ್ ಆದ್ಮೇಲೆ ಹೊರಡೋದು. ಹೌದು ಸರ್. ಈಗ ನೀವು ಇಲ್ಲಿಂದ ಸಾಂಗ್ಲಿ ಹೋಗ್ತೀರಾ ಸರ್, ಅಲ್ಲಿ ಹೇಗಿದೆ ಸರ್ ಫೆಸಿಲಿಟಿ? ಅಲ್ಲಿ ಎಲ್ಲ ಚೆನ್ನಾಗಿದೆ ಸರ್. ಅಲ್ಲಿ ನಮ್ದು ಎಲ್ಲಿ ಹೋದ್ರು ಸರ್ ಪಾರ್ಕಿಂಗ್ ಇರುತ್ತೆ. ಓಕೆ. ಎಲ್ಲಿ ಹೋದ್ರು ವಾಷಿಂಗ್ ಹುಡುಗರು ಇರ್ತಾರೆ. ಹಾ ಹಾ ಹಾ. ಎಲ್ಲ ಅವ್ರು ಹೇಳ್ತಾರೆ, ಮ್ಯಾನೇಜ್ಮೆಂಟ್ ಇರುತ್ತೆ, ಕರೆಕ್ಟ್ ಆಗಿ ನೀಟಾಗಿ ಮಾಡಿಸ್ಕೊಡ್ತಾರೆ. ಓಕೆ. ಸೊ ಎಲ್ಲ ಇದೆ. ಸೊ ನಿಮ್ದು ರೂಟಿಂಗ್ ಗಾಡಿಗಳು ಎಷ್ಟಿದೆ ಸರ್ ಇದು ಸಾಂಗ್ಲಿಗೆ? ಸಾಂಗ್ಲಿ ಡೈಲಿ ಒಂದ್ ಸರ್. ಸಾಂಗ್ಲಿ ಲಾಂಗ್ ರೂಟ್ ಆಗಿರೋದ್ರಿಂದ ಒಂದಿದೆ. ಒಂದಿರುತ್ತೆ. ಸಾಂಗ್ಲಿ ಅಂದ್ರೆ ಒಂದಿರುತ್ತೆ. ಓಕೆ. ಮುಂಬೈ ಅಂದ್ರೆ ಬೇರೆ ಆ ರೂಟ್ ಮೇಲೆ ಹೋಗುತ್ತೆ ಸರ್. ಅದೇ ರೂಟ್ ಮೇಲೆ ಗಾಡಿಗಳು ಇರುತ್ತೆ ಸರ್. ಅಂದ್ರೆ ಕೊಲ್ಲಾಪುರಲ್ಲಿದ್ದ ಒಳಗೆ ಹೋಗ್ಬೇಕು. ಅಲ್ಲ ಡಿವಿಯೇಷನ್ ಆದಾಗ ನೀವು ಸ್ವಲ್ಪ ಒಳಗಡೆ ಹೋಗೋದ್ರಿಂದ ಒಂದ್ ಗಾಡಿ ಇರುತ್ತೆ, ಒಂದ್ ರೋಡ್ ಇರುತ್ತೆ. ಓಕೆ. ಸ್ಟ್ರೈಟ್ ರೋಡ್ ಇರುತ್ತೆ. ಮೇನ್ ರೋಡ್ ಗಾರ ಒಂದ್ 2-3 ಗಾಡಿಗಳು ಜಾಸ್ತಿನೇ ಇರುತ್ತೆ. ಜಾಸ್ತಿ ಸೊ ಫೆಸಿಲಿಟೀಸ್ ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಆ್ಯಕ್ಚುಲಿ VRL ಅವ್ರದ್ದು ಫೆಸಿಲಿಟಿ ನಿಮಗೆ ಗೊತ್ತು, ನಾನು ಮುಂಚೆನೇ ಹೇಳಿದಾಗ ತುಂಬ ಫೆಸಿಲಿಟೀಸ್ ಚೆನ್ನಾಗಿದೆ. ಸೊ ಈ ಬಸ್ಸು ಹೊಸ ಗಾಡಿ, ಬ್ಯಾಂಗ್ಳೂರ್ ಟು ಸಾಂಗ್ಲಿ ಹೋಗುತ್ತೆ, AC ಸ್ಲೀಪರ್ ಬಸ್ ಇದು. ಹಾಗೆಯೇ ನೀವು VRL ಜಾಬ್ ಏನಾದ್ರು ಅಪ್ಲೈ ಮಾಡೋದಿದ್ರೆ ಟ್ರೈನಿಂಗ್ಸ್ ಎಲ್ಲ ಹೇಗಿರುತ್ತೆ, ಹಾಗೆ ಕೂಡ ಹೇಗೆ ಅಪ್ಲೈ ಮಾಡಬೇಕು ಅಂತ ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನೀವೇನಾದರೂ ಟ್ರೈ ಮಾಡೋದಿದ್ದರೆ ಖಂಡಿತ ಹುಬ್ಳಿನಲ್ಲಿ VRL ಆಫೀಸಲ್ಲಿ ಹೋಗಿ ಮೀಟ್ ಮಾಡ್ಬೋದು. ಹಾಗೆ ಆ ಪ್ರೊಸೀಜರ್ ಏನಿದೆ ಅದನ್ನು ಖಂಡಿತ ಫಾಲೋ ಮಾಡಿದ್ರೆ VRL ಆಫೀಸಲ್ಲಿ ವಿಚಾರಿಸಿದ್ರೆ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಟ್ರೈನಿಂಗ್ಸ್ ಎಲ್ಲ ಮುಗಿಸಿದ್ರೆ ಅಪಾಯಿಂಟ್ ಕೂಡ ಆಗ್ಬೋದು. ಸೊ ಇದಿಷ್ಟು ಈ ಬಸ್ಸಿನ ಒಂದು ಇನ್ಫಾರ್ಮೇಷನು. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ದ ಹೆಲ್ಪ್ ಸರ್. ಒಳ್ಳೆ ಇನ್ಫಾರ್ಮೇಷನ್ ಕೊಟ್ರಿ, ಖಂಡಿತ ಸೇರೋರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಸರ್. ಹಾ ಸರ್, ನಾವೇ ಮಾಡ್ಕೊಂಡಿರೋದು. ಮಿರರ್ ಹಾಂ ಹಾಂ ನಾವು ಓಡಿಸ್ತಿರೋ ಗಾಡಿ ಮಿರರ್ ಇದೆ. ಓಕೆ. ಒಂಥರ ಮನೆ ಥರ, ಸೆಕೆಂಡ್ ಮನೆ ಇದ್ದಂಗೆ. ಓಕೆ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.